ರಾಮನಗರದ ರೈಲ್ವೆ ಸ್ಟೇಷನ್ ಸರ್ಕಲ್ ಬಳಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಸ್ಡಿಪಿಐ ನಾಯಕ ಮೌಲಾನಾ ನೂರುದ್ದೀನ್ ನೀಡಿದ ವಿವಾದಾತ್ಮಕ ಭಾಷಣ ರಾಜಕೀಯ ವಾತಾವರಣಕ್ಕೆ ಮತ್ತೆ ಬೆಂಕಿ ಹಚ್ಚಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ನೂರುದ್ದೀನ್ ಆಕ್ಷೇಪಾರ್ಹ ಶಬ್ದಗಳನ್ನು ಬಳಸಿ ಮಾತನಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ರಾಜ್ಯದ ರಾಜಕೀಯ ವಲಯ ಕುದಿಯುತ್ತಿದೆ. ಯತ್ನಾಳ್ ಒಬ್ಬ ಭಯೋತ್ಪಾದಕ, ಟಿಪ್ಪು ಸುಲ್ತಾನ್ ಇಲ್ಲದಿದ್ದರೆ ಪ್ರತಾಪ್ ಸಿಂಹ ಬ್ರಿಟಿಷರ ನಾಯಿಯನ್ನ ತೊಳೆಯಬೇಕಿತ್ತು ಎಂಬ ಹೇಳಿಕೆಯ ಜೊತೆಗೆ ಮತ್ತೊಂದು ಆಕ್ಷೇಪಾರ್ಹ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಮೌಲಾನಾ ನೂರುದ್ದೀನ್ ನೀಡಿದ ಈ ಹೇಳಿಕೆಗಳ ನಂತರ ಯತ್ನಾಳ್ ಕೂಡ ಮೌನವಾಗಿರದೆ ನೂರುದ್ದೀನ್ಗೆ ತೀಕ್ಷ್ಣ ಕೌಂಟರ್ ನೀಡಿದ್ದಾರೆ. ಟಿಪ್ಪು ಪರ ಇರುವವರು ದೇಶದ್ರೋಹಿಗಳು ಅಂತ ಗರಂ ಆಗಿರುವ ಯತ್ನಾಳ್, ಟಿಪ್ಪು ಕಾಲದಲ್ಲಿ ಲಕ್ಷಾಂತರ ಹಿಂದೂಗಳ ಹತ್ಯೆ ನಡೆದಿದೆ, ಸಾವಿರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾನೆ, ಕೊಡವ ಸಮಾಜದ ಮೇಲೆ ನರಮೇಧ ನಡೆಸಿದ್ದಾನೆ, ಇವು ಇತಿಹಾಸದ ದಾಖಲೆಗಳು ಅಂತ ಗುಡುಗಿದ್ದಾರೆ. ಟಿಪ್ಪು ಸುಲ್ತಾನ್ ಹಿಂದೂ ಧರ್ಮದ ದ್ರೋಹಿ, ಇಸ್ಲಾಮೀಕರಣಕ್ಕೆ ಯತ್ನಿಸಿದವನೆಂಬ ತಮ್ಮ ಹಳೆಯ ನಿಲುವನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಪುನರಾವರ್ತಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಲಕ್ಷಾಂತರ ಹಿಂದೂಗಳ ಕೊಲೆಯಾಗಿದೆ, ಅದೆಲ್ಲ ಇತಿಹಾಸದಲ್ಲಿ ದಾಖಲಾಗಿ ಸಾಕ್ಷಿಯಾಗಿದೆ. ಕರ್ನಾಟಕ ಹಾಗೂ ಕೇರಳ ಸೇರಿ 3500 ದೇವಸ್ಥಾನಗಳನ್ನು ಟಿಪ್ಪು ನಾಶ ಮಾಡಿದ್ದಾನೆ, ಲಕ್ಷಾಂತರ ಕೊಡವ ಸಮಾಜದವರ ನರಮೇಧ ನಡೆಸಿದ್ದಾನೆ. ಹೀಗಾಗಿ ನಮಗೆ ಟಿಪ್ಪು ಆದರ್ಶವಲ್ಲ, ಆತ ಹಿಂದೂ ಧರ್ಮದ ದ್ರೋಹಿಯಾಗಿದ್ದ, ಇಸ್ಲಾಮೀಕರಣ ಮಾಡಲು ಬಯಸಿದ್ದ, ಆದರೆ ಅದು ಆಗಲಿಲ್ಲ, ಅಂಥವನಿಂದ ನಾವು ಆದರ್ಶ ಕಲಿಯಬೇಕಿಲ್ಲ ಎಂದಿದ್ದಾರೆ. ಇದೇ ವೇಳೆ ದೆಹಲಿಯಲ್ಲಿ ನಡೆದ ಸ್ಫೋಟದ ವಿಚಾರವನ್ನು ಪ್ರಸ್ತಾಪಿಸಿರುವ ಯತ್ನಾಳ್, ಘಟನೆಯನ್ನ ಯಾವುದೇ ಮುಸ್ಲಿಂ ಧರ್ಮಗುರುಗಳು ಮುಖಂಡರು ಖಂಡಿಸಿಲ್ಲ, ಇಲ್ಲಿ ಶಾಂತಿ ಸಭೆ ಮಾಡಿ ಹಿಂದೂ ಮುಸ್ಲಿಂ ಭಾಯಿ ಅಂತಾರೆ ಅಷ್ಟೇ, ಅವರಿಗೇನಾದರೂ ಆದರೆ ಸಿದ್ದರಾಮಯ್ಯ ಮೊದಲು ಮಾತನಾಡ್ತಾರೆ, ಮುಸ್ಲಿಮರ ನಿಷ್ಠೆ ದೇಶಕ್ಕಲ್ಲ, ಬದಲು ಅವರ ಧರ್ಮಕ್ಕೆ ಅಂತ ಅಂಬೇಡ್ಕರ್ ಅಂದೇ ಹೇಳಿದ್ರು ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಈ ವಿವಾದದ ನಡುವೆ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹರ ಹಿಂದುತ್ವ ಹೋರಾಟ ಮತ್ತೊಮ್ಮೆ ಕೇಂದ್ರ ಬಿಂದುವಾಗಿದೆ. ಹಿಂದೂ ಹಿತಕ್ಕಾಗಿ ಮಾತು ಹೇಳುವಾಗ ಇವರಿಬ್ಬರು ಹಿಂಜರಿಯುವವರಲ್ಲ, ವಿಶೇಷವಾಗಿ ಹಿಂದುತ್ವದ ಅಜೆಂಡಾವನ್ನ ಮುನ್ನಡೆಸುವ ವಿಷಯ ಬಂದಾಗ ಪ್ರತಾಪ್ ಸಿಂಹ ಸುಮ್ಮನೆ ಕೂರೋದಿಲ್ಲ. ಮೈಸೂರು ಪ್ರದೇಶದಲ್ಲಿ ಹಿಂದುತ್ವ ಸಂಸ್ಕೃತಿ, ದೇವಸ್ಥಾನಗಳ ರಕ್ಷಣೆಗೆ ಗೋಹತ್ಯೆ ವಿರೋಧಿಸಲು ನಿಂತುಕೊಳ್ಳುವ ಹೆಸರೇ ಪ್ರತಾಪ್ ಸಿಂಹ. ಯತ್ನಾಳ್ ವಿಚಾರ ಬಂದರೆ ಅವರಿಗೆ ಹಿಂದೂ ಹುಲಿ ಅಂತಾನೆ ಅವರ ಅಭಿಮಾನಿಗಳು ಬಿರುದು ಕೊಟ್ಟಿದ್ದಾರೆ. ಹಿಂದುತ್ವಕ್ಕೆ ಧಕ್ಕೆ ಬಂದರೆ ಯಾರಿದ್ರೂ ಮುಖಕ್ಕೆ ಹೊಡೆದಂತೆ ನೇರವಾಗಿ ಹೇಳುವ ಸ್ವಭಾವದ ಕಾರಣಕ್ಕೆ ಅವರು ರಾಜಕೀಯದಲ್ಲಿ ಭಾರೀ ಜನಪ್ರಿಯರು. ದೇವಸ್ಥಾನಗಳ ರಕ್ಷಣೆಯಿಂದ ಹಿಡಿದು ಲವ್ ಜಿಹಾದ್, ಅಕ್ರಮ ಮತಾಂತರ, ಈ ರೀತಿಯ ಯಾವುದೇ ವಿಷಯ ಬಂದರೂ ಹಿಂದೂ ಪರವಾಗಿ ಬಿಗಿಯಾಗಿ ನಿಂತುಕೊಳ್ಳುವ ಮುಖಂಡರಲ್ಲಿ ಯತ್ನಾಳ್ ಮೊದಲ ಸಾಲಿನವರೇ. ಬಿಜೆಪಿಯಲ್ಲಿದ್ದಾಗಲೂ ಹಿಂದುತ್ವದ ಹೋರಾಟದಲ್ಲಿ ಅವರು ಮಾಡಿದ ಹೋರಾಟ ಅವರಿಗೆ ಈ ಹುಲಿ ಟೈಟಲ್ ತಂದುಕೊಟ್ಟದ್ದು. ಇಂಥ ಯತ್ನಾಳ್ ಮುಂದೇನ್ ಮಾಡ್ತಾರೆ ಎಂಬ ಚರ್ಚೆ ಈಗ ಪಕ್ಷದ ಒಳಗೂ ಹೊರಗೂ ತೀವ್ರವಾಗಿದೆ. ಬಿಜೆಪಿ ಬಿಟ್ಟ ಬಳಿಕ ಅವರು ಸ್ವತಂತ್ರವಾಗಿ ತಮ್ಮ ರಾಜಕೀಯ ಶೈಲಿಯನ್ನ ಮುಂದುವರೆಸುತ್ತಿದ್ರು, ಅವರನ್ನ ಮತ್ತೆ ಬಿಜೆಪಿಗೆ ತರೋ ಸಾಧ್ಯತೆಗಳ ಬಗ್ಗೆ ಮಾತುಗಳು ಮತ್ತೆ ಗಟ್ಟಿಯಾಗ್ತಿವೆ. ಕೇಂದ್ರ ನಾಯಕತ್ವಕ್ಕೂ ಅವರ ಹಿಂದುತ್ವ ಹೋರಾಟ, ನೆಲದ ಮಟ್ಟದಲ್ಲಿ ಅವರಿಗಿರುವ ಪ್ರಭಾವ, ಇವನ್ನೆಲ್ಲ ಗಮನಿಸದೇ ಇರೋದಕ್ಕೆ ಆಗೋದಿಲ್ಲ ಎಂಬ ಅಭಿಪ್ರಾಯ ಪಕ್ಷದ ಕೋರ್ ಗುಂಪಿನಲ್ಲಿಯೂ ಕೇಳಿ ಬರ್ತಿದೆ. ಯತ್ನಾಳ್ ಮತ್ತೆ ಬಿಜೆಪಿ ಸೇರುವ ಸಾಧ್ಯತೆಗಳ ಬಗ್ಗೆ ಯಾವುದೇ ಸಮಯದಲ್ಲಿ ಬಾಗಿಲು ತೆರೆಯಬಹುದು ಎನ್ನುವ ಹಾದಿಯಲ್ಲೇ ಚರ್ಚೆಗಳು ನಡೆದುಕೊಂಡಿವೆ. ಒಟ್ಟಾರೆ ಮೌಲಾನಾ ನೂರುದ್ದೀನ್ ವಿವಾದಾತ್ಮಕ ಹೇಳಿಕೆಗೆ ಯತ್ನಾಳ್ ಕೊಟ್ಟಿರುವ ಕೌಂಟರ್ಗೆ ಅವರ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.